ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಇವತ್ತಿನ ನಮ್ಮ ಸಂವಾದದ ವಿಷಯ ವಾಸ್ತವ ಮತ್ತು ನಂಬಿಕೆ. ಹೌದು, ನಾನು ಯಾಕೆ ಈ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನಗೆ ಈ ಸುದ್ದಿ ಮಾಧ್ಯಮಗಳನ್ನು ಗಮನಿಸುವಾಗ ಈ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅನಿಸಿತು. ಕಾರಣ ದೃಷ್ಟಾಂತ ಕೊಟ್ಟಾಗ ನಿಮಗೆ ಸ್ಪಷ್ಟವಾಗಬಹುದು. ಉದಾಹರಣೆಗೆ, ನಮ್ಮ ಈ ದೇಶದ ಭರತ ವರ್ಷದ ಭರತ ಖಂಡದ ಈ ಮಣ್ಣಿನಲ್ಲಿ ನಡೆದಂತಹ ನೈಜ ಘಟನೆಗಳ ಬಗ್ಗೆ ಹೇಳುವಾಗ ನಮ್ಮ ಸುದ್ದಿ ಮಾಧ್ಯಮಗಳು ಯಾವ ರೀತಿ ಅದನ್ನು ಬಿತ್ತರಿಸುತ್ತವೆ ಅಂತ ಕೇಳಿದ್ರೆ, ಉದಾಹರಣೆಗೆ ಇವತ್ತು ನಾವು ಅಯೋಧ್ಯ ನಗರವನ್ನು ತೆಗೆದುಕೊಳ್ಳುವ. ಶ್ರೀರಾಮ ಜನ್ಮಭೂಮಿ ಅಥವಾ ಕೃಷ್ಣ ಜನ್ಮಭೂಮಿ ಮಥುರೆ, ಅಥವಾ ರಾಮನಿಂದ ನಿರ್ಮಿತವಾದಂತಹ ಸೇತು ರಾಮ ಸೇತು, ಅಥವಾ ಈಗ ಸಮುದ್ರದಲ್ಲಿ ಮುಳುಗಿರತಕ್ಕಂತಹ ದ್ವಾರಕೆ, ಯಾವುದೇ ಈ ತೀರ್ಥ ಕ್ಷೇತ್ರಗಳನ್ನು ಅಥವಾ ಪೌರಾಣಿಕ ಸ್ಥಳಗಳನ್ನು ತೆಗೆದುಕೊಳ್ಳುವಾಗ ಸುದ್ದಿ ಮಾಧ್ಯಮಗಳು ಹೇಳುತ್ತವೆ, ಕೆಲವು ಧರ್ಮೀಯರ ನಂಬಿಕೆಯ ಪ್ರಕಾರ ಈ ಸೇತುವನ್ನು ರಾಮ ನಿರ್ಮಿಸಿದ್ದ, ಅನೇಕ ಹಿಂದೂ ಧರ್ಮೀಯರ ನಂಬಿಕೆಗಳ ಪ್ರಕಾರ ಶ್ರೀಕೃಷ್ಣನ ಜನ್ಮಸ್ಥಾನ ಇದಾಗಿತ್ತು, ಅನೇಕ ಸನಾತನೀಯರ ನಂಬಿಕೆಯ ಪ್ರಕಾರ ಈ ದ್ವಾರಕಾಪಟ್ಟಣವನ್ನು ಕೃಷ್ಣ ನಿರ್ಮಿಸಿದ್ದ. ಈ ರೀತಿಯಾಗಿ ಸುದ್ದಿಯನ್ನು ಬಿತ್ತರಿಸ್ತಾರೆ. ನನಗಿಲ್ಲಿ ಅನುಚಿತವಾಗಿ ಕಂಡಂತಹ ವಿಷಯ, ನಂಬಿಕೆಯ ಪ್ರಕಾರ ಅಂತ ಹೇಳಿದ್ರೆ ಏನು? ಹಾಗಾದ್ರೆ ಈ ಸುದ್ದಿಯನ್ನು ಬಿತ್ತರಿಸುವವರಿಗೆ ಇದರ ಮೇಲೆ ನಂಬಿಕೆ ಇಲ್ಲವೋ? ಅಥವಾ ಇದ್ದ ನಂಬಿಕೆಯನ್ನು ಇದು ಕೇವಲ ನಂಬಿಕೆ ಮಾತ್ರ, ವಾಸ್ತವ ಅಲ್ಲ ಅಂತ ಹೇಳಿ ಇದ್ದ ನಂಬಿಕೆಯನ್ನು ಹೋಗಲಾಡಿಸುವ ಪ್ರಯತ್ನವೋ? ನಿಮಗೆ ಅನ್ನಿಸಬಹುದು, ಏನಿದೆ ವಿಶೇಷ ಇದರಲ್ಲಿ? ಹೌದು, ಅನೇಕ ಮಂದಿಯ ನಂಬಿಕೆಯ ಪ್ರಕಾರ ಈ ಸೇತುವೆಯನ್ನು ರಾಮ ನಿರ್ಮಿಸಿದ. ಯಾರು ಅದನ್ನು ನಂಬುತ್ತಾರೋ ಅವರು ನಂಬಲಿ. ಉಳಿದವರ ಮೇಲೆ ಆ ಸತ್ಯವನ್ನು ಅಥವಾ ಆ ಘಟನೆಯನ್ನು ನಡೆದದೆಯೋ ಇಲ್ವೋ ಎಂಬುದಾಗಿ ಸ್ಪಷ್ಟ ಇಲ್ಲ. ಅದನ್ನು ಇನ್ನೊಬ್ಬರ ಮೇಲೆ ಹೇರುವುದು ಯಾಕೆ? ರಾಮ ಸೇತು ಇರಲಿ, ಅಯೋಧ್ಯೆ ಇರಲಿ, ಮಥುರಾ ಇರಲಿ, ದ್ವಾರಕೆ ಇರಲಿ, ಯಾವುದೇ ಕ್ಷೇತ್ರಗಳಿರಲಿ, ಇದನ್ನು ನಂಬದವರ ಮೇಲೆ ಇದನ್ನು ಹೇರುವುದು ಯಾಕೆ? ಆ ದೃಷ್ಟಿಯಲ್ಲಿ ಮಾಧ್ಯಮಗಳು ಆ ರೀತಿ ಹೇಳುತ್ತಾ ಇದ್ದಾವೆ ಎಂದು ನಿಮಗೆ ಅನಿಸಬಹುದು. ಆದರೆ ಇದೆಲ್ಲವೂ ಕೂಡ ರಾಮ ಜನ್ಮಭೂಮಿಯ ಅಯೋಧ್ಯೆ ಆಗಿರಬಹುದು, ರಾಮ ಜನ್ಮಭೂಮಿಯಾದಂತಹ ಅಯೋಧ್ಯೆಯಾಗಿರಬಹುದು, ಕೃಷ್ಣ ಜನ್ಮಭೂಮಿಯಾದಂತಹ ಮಥುರೆಯಾಗಿರಬಹುದು, ಕೃಷ್ಣನಿಂದ ನಿರ್ಮಿತವಾದಂತಹ ದ್ವಾರಕೆಯಾಗಬಹುದು, ರಾಮನಿಂದ ನಿರ್ಮಿತವಾದಂತಹ ಕಪಿಸೈನ್ಯದ ನಿರ್ಮಿತವಾದಂತಹ ರಾಮಸೇತು ಆಗಿರಬಹುದು. ಇದೆಲ್ಲವೂ ಕೂಡ ಕೇವಲ ನಂಬಿಕೆಯಲ್ಲ, ಅಷ್ಟೇ ವಾಸ್ತವ ಕೂಡ. ನಮ್ಮ ಈ ಭರತ ವರ್ಷದಲ್ಲಿ ಭರತ ಖಂಡದಲ್ಲಿ ನಡೆದಂತಹ ಐತಿಹಾಸಿಕ ಘಟನೆಗಳು, ನಮ್ಮ ಈ ಪವಿತ್ರ ಭೂಮಿಯಲ್ಲಿ ನಡೆದಂತಹ ಐತಿಹಾಸಿಕ ಘಟನೆಗಳು. ಇದಕ್ಕೆ ಆಧಾರ ಏನು ಕೇಳಿದರೆ, ಐತಿಹಾಸಿಕ ಗ್ರಂಥಗಳು. ರಾಮಾಯಣ, ಮಹಾಭಾರತ, ಈ ಎರಡು ಗ್ರಂಥಗಳನ್ನು ಇತಿಹಾಸ ಗ್ರಂಥಗಳು ಅಂತ ಕರೀತಾರೆ. ಈ ಗ್ರಂಥಗಳೇ ಇದಕ್ಕೆ ಆಧಾರ. ಈಗ ಉದಾಹರಣೆಗೆ ಈ ಕೆಲವು ವಿಚಾರಗಳನ್ನು ನಾನು ಉಲ್ಲೇಖಿಸುವಾಗ ನಿಮಗೆ ಸ್ಪಷ್ಟನೆ ಕಾಣಬಹುದು. ಕೆಲವರ ನಂಬಿಕೆಯ ಪ್ರಕಾರ ನಮ್ಮ ದೇಶವನ್ನು ಅನೇಕ ವರ್ಷಗಳ ಕಾಲ ಮೊಘಲರು ಆಳ್ತಾ ಇದ್ರು, ಡಚ್ಚರು ಆಳ್ತಾ ಇದ್ರು, ಫ್ರೆಂಚರು ಆಳ್ತಾ ಇದ್ರು. ಆಮೇಲೆ ಅನೇಕ ಭಾರತೀಯರ ನಂಬಿಕೆಯ ಪ್ರಕಾರ ಈ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ರು. ಎಷ್ಟು ಹಾಸ್ಯಾಸ್ಪದವಾದಂತಹ ಮಾತಲ್ವೇ? ಬೇಡ, ಇವತ್ತಿನ ಘಟನೆಯನ್ನು ಬಿಡಿ, ಈಗಿನ ಪ್ರಸ್ತುತತೆಯನ್ನು ಬಿಡಿ, ಇನ್ನು ಒಂದು 10, 20, 50, 100 ವರ್ಷಗಳ ಬಳಿಕದ ಜನರೇಷನ್, ಪೀಳಿಗೆ ಈ ವಿಷಯವನ್ನು ಮಾತನಾಡುವಾಗ, ನಮ್ಮ ಅನೇಕ ಹಿರಿಯರ ನಂಬಿಕೆಯ ಪ್ರಕಾರ ಈ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ರಂತೆ, ಅಥವಾ ನಮ್ಮ ಹಿರಿಯರ ನಂಬಿಕೆಯ ಪ್ರಕಾರ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಖಾನ್, ಅಥವಾ ಗಾಂಧೀಜಿ, ನೆಹರು ಮುಂತಾದವರ ಹೋರಾಟದ ಮುಖಾಂತರ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಎಂಬಂತಹ ನಂಬಿಕೆ ಇದೆ. ಈ ರೀತಿಯಾಗಿ ಹೇಳಿದರೆ ಎಷ್ಟು ಆಭಾಸ ಆಗ್ತದೆ ಅಂತ ಯೋಚಿಸಿ, ಅಲ್ವೇ? ಆದರೆ ಅದು ನಂಬಿಕೆಯಲ್ಲ. ನಮ್ಮ ದೇಶವನ್ನು ಆಳದ ಬ್ರಿಟಿಷರು, ಗ್ರೀಕರು, ಡಚ್ಚರು, ಫ್ರೆಂಚರು, ಮೊಘಲರು ಆಳ್ವಿಕೆ ಮಾಡಿ ನಮ್ಮನ್ನು ಗುಲಾಮರನ್ನಾಗಿಸಿಕೊಂಡು ತಮ್ಮ ತನವನ್ನು ನಮ್ಮ ಮೇಲೆ ಹೇರಲಿಕ್ಕೆ ಮಾಡಿರತಕ್ಕಂತಹ ಪ್ರಯತ್ನಗಳು, ಇದೆಲ್ಲವೂ ಕೂಡ ವಾಸ್ತವ. ಇದು ಕೇವಲ ನಂಬಿಕೆಯ ವಿಷಯ ಅಲ್ಲ. ಅದೇ ರೀತಿ ಈ ಮಣ್ಣಿನಲ್ಲಿ, ಈ ಭರತ ವರ್ಷದ ಭರತ ಖಂಡದ ಈ ಪವಿತ್ರ ಮಣ್ಣಿನಲ್ಲಿ ರಾಮನ ಅಸ್ತಿತ್ವ, ಕೃಷ್ಣನ ಅಸ್ತಿತ್ವ, ಮಹಾಭಾರತದಂತಹ ಘಟನೆಗಳು, ರಾಮಾಯಣದಲ್ಲಿ ಉಲ್ಲೇಖಿತವಾಗಿರತಕ್ಕಂತಹ ಘಟನೆಗಳು ಈ ಮಣ್ಣಿನಲ್ಲಿ ನಡೆದಂತಹ ನೈಜ ಇತಿಹಾಸಗಳು. ಆದ ಕಾರಣ ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ, ಐತಿಹಾಸಿಕ ಘಟನೆಗಳು. ಹಾಗಾಗಿ ಇದನ್ನು ಕೆಲವರ ನಂಬಿಕೆಯ ಪ್ರಕಾರ ಅಂತ ಹೇಳುವುದು ತಪ್ಪಾಗ್ತದೆ. ಇದು ಈ ಮಣ್ಣಿನಲ್ಲಿ ನಡೆದಂತಹ ಇತಿಹಾಸದ ಪ್ರಕಾರ, ಐತಿಹಾಸಿಕ ಗ್ರಂಥಗಳ ಪ್ರಕಾರ ಈ ಸೇತುವನ್ನು ರಾಮ ನಿರ್ಮಾಣ ಮಾಡಿದ್ದ. ಐತಿಹಾಸಿಕ ಗ್ರಂಥಗಳ ದಾಖಲೆಯ ಪ್ರಕಾರ ರಾಮ ಜನ್ಮಿಸಿದ್ದ ಭೂಮಿ ಇದಾಗಿದೆ. ಐತಿಹಾಸಿಕ ಗ್ರಂಥಗಳ ದಾಖಲೆ ಹೇಳುವಂತೆ
ಇತಿಹಾಸ ತಜ್ಞರು ಹೇಳುವಂತೆ ಶ್ರೀಕೃಷ್ಣನು ಈ ದ್ವಾರಕೆಯನ್ನು ನಿರ್ಮಿಸಿದ. ಆಮೇಲೆ ಕಾಲಾಂತರದಲ್ಲಿ ಈ ದ್ವಾರಕೆ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಇದು ಕೇವಲ ದೃಷ್ಟಾಂತವನ್ನು ನಾನು ಮಾತ್ರ ಕೊಡ್ತಾ ಇದ್ದೇನೆ. ಅಂದ ಮಾತ್ರಕ್ಕೆ ಇದಿಷ್ಟೇ ವಿಷಯಗಳು ಅಂತ ಅಲ್ಲ. ಇಂತಹ ಅನೇಕ ವಿಚಾರಗಳು ನಮ್ಮ ಮಣ್ಣಿನಲ್ಲಿ ನಡೆದಂತಹ ಪೌರಾಣಿಕ ಘಟನೆಗಳು ಐತಿಹಾಸಿಕ ಘಟನೆಗಳಾಗಿ ನಮ್ಮ ಆಧ್ಯಾತ್ಮಿಕತೆಯ, ವೈಚಾರಿಕತೆಯ, ಅದೇ ರೀತಿ ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಬೇರುಗಳಾಗಿ, ಆದರ್ಶ ಗ್ರಂಥಗಳಾಗಿ ಮೆರಿತಾ ಇರತಕ್ಕಂತಹದ್ದು. ಅವುಗಳನ್ನು ಕೇವಲ ಕೆಲವು ಪಂಗಡದವರ, ಕೆಲವು ಧರ್ಮೀಯರ, ಕೆಲವು ಆಧ್ಯಾತ್ಮಿಕವಾದಿಗಳ ಅಥವಾ ಸನಾತನಿಗಳ ನಂಬಿಕೆ ಅಷ್ಟೇ ಎಂಬುದಾಗಿ ಹೇಳಿ ಆ ವಾಸ್ತವವನ್ನು ಮರೆಮಾಚುವ ಪ್ರಯತ್ನವನ್ನು ನಾವು ಮಾಡಬಾರದು ಅಂತ ಹೇಳ್ತಾ ಇಂದಿನ ಪ್ರಸ್ತುತಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.